ಕರ್ನಾಟಕದಲ್ಲಿ ಪ್ರತಿಯೊಂದು ಊಟವೂ ಒಂದು ಆಚರಣೆಯಾಗಿದ್ದು, ಪ್ರತಿಯೊಂದು ರುಚಿಗೂ ಒಂದು ಕಥೆ ಇದೆ. ಪ್ರತಿಯೊಬ್ಬರಿಗೂ ಇಷ್ಟವಾದ ಹಾಗೂ ಎಲ್ಲರನ್ನೂ ಒಂದುಗೂಡಿಸುವ ಒಂದು ಮುಖ್ಯ ಆಹಾರವಿದೆ. ಅದು ಚಿಕನ್. ಆದರೆ ನೀವು ಮತ್ತು ನಿಮ್ಮ ಕುಟುಂಬ ತಿನ್ನುವ ಚಿಕನ್ ಬಗ್ಗೆ ನಿಮಗೆ ತಿಳಿದಿದೆಯೇ? ನಮ್ಮ ದೇಶದಲ್ಲಿ ಎಲ್ಲಾ ವಯಸ್ಸಿನ ಜನರಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ಪ್ರೋಟೀನ್ ಕೊರತೆ ಕಂಡುಬರುತ್ತಿದೆ. ಪ್ರೋಟೀನ್ ಅಮಿನೋ ಆಸಿಡ್ಗಳಿಂದ ಕೂಡಿದ್ದು, ಪ್ರೋಟೀನ್ ಮಸಲ್ ಬೆಳವಣಿಗೆಗೆ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿದೆ. ಬ್ರಾಯ್ಲರ್ ಚಿಕನ್ ಮಾಂಸಾಹಾರಿ ಆಹಾರವಾಗಿದ್ದು, ಸಸ್ಯಾಹಾರಿ ಆಹಾರದಲ್ಲಿ ಸೋಯಾ ಈ ವರ್ಗದಲ್ಲಿ ಪ್ರಧಾನವಾಗಿದೆ. ಮೊಟ್ಟೆ ಮತ್ತು ಹಾಲು ನಂತರದ ಅತ್ಯುತ್ತಮ ಪ್ರೋಟೀನ್ ಆಹಾರಗಳಾಗಿವೆ. ಬ್ರಾಯ್ಲರ್ ಚಿಕನ್ B12 ಎಂಬ ವಿಟಮಿನ್ ಅನ್ನು ಒದಗಿಸುತ್ತದೆ. ಇದು ರೆಡ್ ಬ್ಲಡ್ ಸೆಲ್ ಫಾರ್ಮೇಷನ್, DNA ಸಿಂಥಸಿಸ್ ಮತ್ತು ನರಮಂಡಲ ಮತ್ತು ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಇದು ದೇಹವು ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿ ಸಹಾಯ ಮಾಡುತ್ತದೆ. ಬನ್ನಿ ಬ್ರಾಯ್ಲರ್ ಚಿಕನ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಇತ್ತೀಚಿನ ಹೊಸ ಮಾಂಸಕೋಳಿ ತಿಳಿಯ ಮರಿಗಳು ಹೆಚ್ಚು ವೇಗವಾಗಿ ದೊಡ್ಡದಾಗಿ ಬೆಳೆಯುತ್ತಿವೆ. ಅದಕ್ಕೆ 3 ಮುಖ್ಯ ಕಾರಣಗಳೆಂದರೆ: 1. ಸೆಲೆಕ್ಟಿವ್ ಬ್ರೀಡಿಂಗ್, 2. ನ್ಯೂಟ್ರಿಷನಲ್ ಫೀಡ್, 3. ಎನ್ಹಾನ್ಸ್ಡ್ ಹೌಸಿಂಗ್ ಸಿಸ್ಟಮ್ಸ್. ನಾವು ಕೋಳಿಗಳನ್ನು ಮಾತ್ರ ಸಾಕುವುದಿಲ್ಲ, ಗುಣಮಟ್ಟವನ್ನು ಹೆಚ್ಚಿಸುತ್ತೇವೆ, ಮೌಲ್ಯಗಳಿಂದ ನಡೆಸಲ್ಪಡುತ್ತೇವೆ ಮತ್ತು ನಂಬಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿದ್ದೇವೆ. ನಮ್ಮ ದೇಶದ ಕೋಳಿ ತಿಳಿ ಸಾಕಣೆ ಕೇಂದ್ರಗಳು ನೈತಿಕ ಆರೈಕೆ ಮತ್ತು ಉನ್ನತ ತಿಳಿಶಾಸ್ತ್ರದ ಮೂಲಕ ಉತ್ತಮ ಗುಣಮಟ್ಟದ ಕೋಳಿಗಳನ್ನು ಖಚಿತಪಡಿಸುತ್ತವೆ. ಪ್ರತಿಯೊಂದು ಕೋಳಿಯ ಪ್ರಯಾಣವು ಈ ಅಡಿಪಾಯದಿಂದ ಪ್ರಾರಂಭವಾಗುತ್ತದೆ. ಭಾರತೀಯ ಬ್ರಾಯ್ಲರ್ ಚಿಕನ್ ಉತ್ಪಾದನೆಯಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಅಥವಾ ಆಡೆಡ್ ಹಾರ್ಮೋನ್ಸ್ಗಳನ್ನು ಬಳಸಲಾಗುವುದಿಲ್ಲ. FFSAI ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ನಿಯಮಗಳ ಅಡಿಯಲ್ಲಿ ಕಾನೂನಿನಿಂದ ಹಾರ್ಮೋನ್ಗಳ ಬಳಕೆಯನ್ನು ಸ್ಪಷ್ಟವಾಗಿ ನಿಷೇಧಿಸಲಾಗಿದೆ. ಮೊದಲ ದಿನದಿಂದಲೇ ಬಲವಾದ ಉತ್ತಮ ಗುಣಮಟ್ಟದ ಕೋಳಿಗಳನ್ನು ಪೋಷಿಸಲು ನಿಖರವಾದ ಟೆಂಪರೇಚರ್, ಹ್ಯುಮಿಡಿಟಿ ಮತ್ತು ಸ್ಯಾನಿಟೇಷನ್ ಖಚಿತಪಡಿಸಿಕೊಳ್ಳಲು ನಾವು ಪ್ರತಿ ಗಂಟೆಗೆ ಪರಿಸರವನ್ನು ಮೇಲ್ವಿಚಾರಣೆ ಮಾಡುತ್ತೇವೆ. ಕೃಷಿ ಘಟಕಗಳು ಪ್ರಕೃತಿ ಮತ್ತು ನಾವೀನ್ಯತೆಯನ್ನು ಸಂಯೋಜಿಸಿ ಸುಸ್ಥಿರತೆಯನ್ನು ಒದಗಿಸುತ್ತವೆ. ಡೈಮಂಡ್ ಫ್ರೆಶ್ ಚಿಕನ್ ಆರೋಗ್ಯಕರ ಕೋಳಿಗಳನ್ನು ಖಚಿತಪಡಿಸುತ್ತದೆ. ಕೋಳಿಗಳಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಪೌಲ್ಟ್ರಿ ವ್ಯಾಕ್ಸಿನ್ಗಳನ್ನು ವ್ಯಾಪಕವಾಗಿ ಅನ್ವಯಿಸಲಾಗುತ್ತದೆ. ಇದು ಎಲ್ಲಾ ಕೋಳಿ ಸಾಕಣೆ ಕೇಂದ್ರಗಳು ಪರವಾಗಿ ಪಡೆದ ಪಶು ವೈದ್ಯರು ವಿನ್ಯಾಸಗೊಳಿಸಿದ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿವೆ. ಚಿಕನ್ ಮತ್ತು ಮೊಟ್ಟೆ ಸೇವನೆಗೂ ಬೇಗ ಪ್ರೌಢಾವಸ್ಥೆಗೂ ಯಾವುದೇ ಸಂಬಂಧವಿಲ್ಲ. ಕೋಳಿ ಮತ್ತು ಮೊಟ್ಟೆಯಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ ಮಾತ್ರ ಇರುತ್ತದೆ. ಮೊಟ್ಟೆ ಮತ್ತು ಕೋಳಿಗಳು ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಮೂಲವಾಗಿದ್ದು, ಇದು ಮಕ್ಕಳು ಮತ್ತು 60 ವರ್ಷ ಮೇಲ್ಪಟ್ಟವರ ವಿವಿಧ ಪೌಷ್ಟಿಕಾಂಶದ ಅವಶ್ಯಕತೆಗಳಿಗೆ ಅತ್ಯುತ್ತಮವಾದ ಆಯ್ಕೆ. ICMR ನ್ಯೂ ಡೆಲ್ಲಿ, NIN ಹೈದರಾಬಾದ್, WHO ಶಿಫಾರಸು ಮಾಡುತ್ತದೆ. ಪ್ರತಿಯೊಬ್ಬ ಭಾರತೀಯನು ಪ್ರತಿದಿನ 200 ಗ್ರಾಂ ಕೋಳಿ ಮಾಂಸ ಮತ್ತು 2 ಮೊಟ್ಟೆಗಳನ್ನು ಸೇವಿಸಬೇಕು. ಅದರಿಂದ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಮ್ಮ ಬುದ್ಧಿವಂತಿಕೆ ಚುರುಕಾಗುತ್ತದೆ. ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸುವವರಿಗೆ 250 ಗ್ರಾಂ ಕೋಳಿ ಮಾಂಸ ಮತ್ತು 3 ಮೊಟ್ಟೆ ಸೇವನೆ ಮಾಡುವುದರಿಂದ ದೃಢಕಾಯರಾಗಿರಬಹುದು. ಪ್ರತಿಯೊಂದು ಮನೆಗೂ ಕೈಗೆಟುಕುವ ಬೆಲೆಯಲ್ಲಿ ಮಾತ್ರವಲ್ಲದೆ ಶುದ್ಧ, ನೈಸರ್ಗಿಕ ಮತ್ತು ಆರೋಗ್ಯಕರವಾದ ಕೋಳಿ ಮಾಂಸಕ್ಕೆ ಆಹಾರವಾಗಿದೆ ಎಂದು ನಾವು ನಂಬುತ್ತೇವೆ. ಇದು ಡೈಮಂಡ್ ಫ್ರೆಶ್ ಚಿಕನ್ ಮೂಲಕ ಸಾಧ್ಯವಾಗುತ್ತದೆ. ನಿಮ್ಮ ಕೋಳಿಯನ್ನು ಮೊಟ್ಟೆಯಿಂದ ತಟ್ಟೆಯವರೆಗೆ ನೋಡಿಕೊಳ್ಳುವ ಸಂಪೂರ್ಣ ಸಂಯೋಜಿತ ಕೋಳಿ ಬ್ರ್ಯಾಂಡ್. ಈಗ ಇಂತಹ ಆರೋಗ್ಯಕರ ತಾಜಾ ಕೋಳಿ ಮಾಂಸವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಈಗಲೇ ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಇದು ಯೂಸರ್ ಫ್ರೆಂಡ್ಲಿ ಆಪ್ ಆಗಿದ್ದು, ನಿಮಗೆ ಬೇಕಾದ ಪ್ರಕಾರ ಮತ್ತು ಪ್ರಮಾಣವನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡುವುದು ಸುಲಭ. ನಿಮ್ಮ ಆರ್ಡರ್ ನಮಗೆ ಸಿಕ್ಕ ನಂತರ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಜೀವಂತ ಆರೋಗ್ಯಕರ ಕೋಳಿಯನ್ನು ಆಯ್ಕೆ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಅಂದವಾಗಿ ಪ್ಯಾಕ್ ಮಾಡಿ 1 ಗಂಟೆಯೊಳಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು. ಟೆಂಡರ್ ಫ್ರೆಶ್ ಜ್ಯೂಸಿ ಚಿಕನ್, ಅದುವೇ ನಮ್ಮ ಡೈಮಂಡ್ ಫ್ರೆಶ್ ಚಿಕನ್. ಇನ್ಯಾಕೆ ತಡ? ಇಂದೇ ಆಪ್ ಡೌನ್ಲೋಡ್ ಮಾಡಿ, ಆರ್ಡರ್ ಮಾಡಿ, ನಂತರ ಸವಿಯೂ ನೋಡಿ.